ಪಂಚಮಸಾಲಿ ಸಮುದಾಯದ ಮೇಲೆ ಪೊಲೀಸರಿಂದ ಹಲ್ಲೆ ವಿಚಾರ. ಕೊಪ್ಪಳ ಜಿಲ್ಲೆಯಲ್ಲಿ ತೀವ್ರಗೊಂಡ ಪಂಚಮಸಾಲಿ ಸಮುದಾಯದ ಹೋರಾಟ. ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಪಂಚಮಸಾಲಿ ವಿರೋಧಿ ಸರ್ಕಾರ ಎಂದು ನಾಮಫಲಕ ಹಿಡಿದು ಆಕ್ರೋಶ. ಕೊಪ್ಪಳದ ಗಂಗಾವತಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ನೇತೃತ್ವದಲ್ಲಿ ಪ್ರತಿಭಟನೆ. ಗಂಗಾವತಿಯ ಕಲ್ಮಠದ ಕೊಟ್ಟೂರೇಶ್ವರ ಶ್ರೀಗಳು ಸಹ ಭಾಗಿ. ಗಂಗಾವತಿ ನಗರದ ಚೆನ್ನಮ್ಮ ವೃತ್ತದಿಂದ ಸಿಬಿಎಸ್ ವೃತ್ತದವರೆಗೂ ಬೃಹತ್ ಪ್ರತಿಭಟನೆ. ಪ್ರತಿಭಟನೆಯಲ್ಲಿ ಸಾವಿರಾರು ಪಂಚಮಸಾಲಿ ಸಮುದಾಯದ ಜನರು ಭಾಗಿ. ಪ್ರತಿಭಟನೆಯಿಂದ ವಾಹನ ಸವಾರರ ಪರದಾಟ. ನಾವು ಮೊನ್ನೆ ಶಾಂತಿಯುತವಾಗಿ ಬೆಳಗಾವಿ ಸುವರ್ಣಸೌಧ ಮುಂದೆ 2A ಮೀಸಲಾತಿಗಾಗಿ ನಮ್ಮ ಗುರುಗಳ ಆದೇಶದ ಮ್ಯಾಗ ನಾವೆಲ್ಲರೂ ಅಲ್ಲಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ವಿ. ಶಾಂತ ರೀತಿ ಪ್ರತಿಭಟನೆ ನಡೆದಿತ್ತು. ಅಲ್ಲಿ ಏನು ಮಾಡಿದ್ರು ಪೊಲೀಸರು, ಏಕಾಏಕಿ ನಮ್ಮ ಸಮಾಜದ ಮ್ಯಾಗ ಲಾಠಿ ಪ್ರಹಾರ ಮಾಡಿದರು. ಲಾಠಿ ಪ್ರಹಾರ ಮಾಡೋದಂತ ಅದು ಯಾವ ರೀತಿ ಇತ್ತಂತಂದ್ರೆ, ಒಬ್ಬರು ರಕ್ತ ಬರ್ಮಡ ಲಾಠಿ ಪ್ರಹಾರ ಮಾಡ್ತಾರಂತಂದ್ರೆ ಸರ್ಕಾರದ ಕುಮ್ಮಕ್ಕೆ ಹೆಂಗೈತೆ ಅಂತ ಇದರಿಂದ. ಈಗ ಅದರ ಅಂಗವಾಗಿ ಇವತ್ತು ನಾವು ಅದನ್ನು ಖಂಡನೆ ಮಾಡೋಕೆ ಇಲ್ಲೇ ಪ್ರತಿಭಟನೆ ಮಾಡಕತ್ತ ಜಿಲ್ಲಾ ಕೇಂದ್ರದಾಗ ಇಲ್ಲಿ ಪೊಲೀಸರು ನಮ್ಗೆ ಪ್ರತಿಭಟನೆ ಮಾಡೋಕೆ ಅವಕಾಶ ಮಾಡಿಕೊಡತ್ತಿಲ್ಲ. ಇಲ್ಲಿ ಬಂದು ಎಲ್ಲಕ್ಕೂ ತಡಿತಾರೆ. ಅಂದ್ರೆ ಸರ್ಕಾರದ ಉದ್ದೇಶ ಏನು, ನಾವು ಪಂಚಮಸಾಲಿಗರು ಪ್ರತಿಭಟನೆ ಮಾಡಬಾರ್ದು, ನಮ್ಮ ಹಕ್ಕು ನಾವು ಕೇಳಬಾರ್ದು. ಅವ್ರ ಉದ್ದೇಶನೇ ಇದಾಗೈತಿ. ಒಟ್ಟು ನಮ್ಗೇನು ಮಾಡಿ ಹೋರಾಟ ಮಾಡೋದು ಹತ್ತಿಕ್ಕಾಕ ಅವ್ರು ನಿಂತಾರ. ಏನಾರು ಮಾಡಲಿ ಅವ್ರು ಎಷ್ಟು ಏನು ಪ್ರಯೋಗ ಮಾಡ್ತಾರೆ ಮಾಡಲಿ, ನಾವು ಮಾತ್ರ ಬಿಡಂಗಿಲ್ಲ. ನಮ್ಮ ಹಕ್ಕಿಗೆ ನಾವು ಹೋರಾಟ ಮಾಡೇ ಮಾಡ್ತೀವಿ. ಅದೆಲ್ಲ ಸರ್ಕಾರದ ಷಡ್ಯಂತ್ರ. ಅದು ಹಿಂದೂದವ್ರು ಯಾರು ಬಂದು ಹೇಳಂಗಿಲ್ಲ. ಅದನ್ನು ಸರ್ಕಾರದವ್ರ ಕೊಡ್ಸಕ್ಕೆ ಹಚ್ಚಿ ಇದನ್ನು ಮಾಡಿದ್ದಾರೆ. ಇದು ಯಾರು ಇಲ್ಲ, ಇದಕ್ಕೆ ಸರ್ಕಾರದ ಷಡ್ಯಂತ್ರ. ಅದು ಅವ್ರು ಕೊಡೋ ಮಟ್ಟ ನಾವು ಬಿಡಲ್ಲ. ನಮ್ಮ ಹೋರಾಟ ಹಿಂಗೆ ಇರೋದ. ಇದು ಈಗಿಷ್ಟು ದಿನ ಶಾಂತಿ ರೀತಿಯಾಗಿ ಹೋರಾಟ ಮಾಡ್ತಿದ್ವಿ. ಈಗ ಅವರ ಲಾಠಿ ಚಾರ್ಜ್ ಮಾಡಿ ನಮ್ಗೆ ಕ್ರಾಂತಿ ಹಚ್ಚಾರ. ಇನ್ಮ್ಯಾಗ ಕ್ರಾಂತಿ ರೀತಿಯಿಂದನೇ ಹೋರಾಟ ಮಾಡ್ತೀವಿ ನಾವು. ಅದೆಲ್ಲ ಸುಳ್ಳು. ಲಾಠಿ ಚಾರ್ಜ್ ಫಸ್ಟ್ ಆದ್ಮ್ಯಾಗ ಒಂದಿಷ್ಟು ಜನಕ್ಕೆ ಹೊರತು ಬಿದ್ದವ್ರು ನೋವು ಆಗಿರ್ತೈತಿ. ಅವ್ರು ಆಕ್ರೋಶ ಇದನ್ನು ಮಾಡ್ಕೊಳಕ್ಕೆ ಕಲ್ಲು ಒಂದೆರಡು ತುರಿರ್ಬೋದು. ಆದ್ರೆ ಮೊದಲು ಯಾರು ಏನೂ ಅಂದಿಲ್ಲ, ಪೊಲೀಸರಿಗೆ ಯಾರು ಏನೂ ಮಾತಾಡಿಲ್ಲ. ಶಾಂತಿ ರೀತಿಯಾಗಿ ಹೋರಾಟ ಮಾಡತ್ತೀವಿ. ಇನ್ನು ಮುಂದೆ ಅವರು ಈಗ ಕ್ರಾಂತಿ ಕಿಚ್ಚ ಹಚ್ಚಾರ, ನಾವು ಕ್ರಾಂತಿಯಾಗಿ ಹೋರಾಟ ಮಾಡ್ತೀವಿ. ಇನ್ಮ್ಯಾಗ ಅದು ನಾವು ಹೆಂಗೆ ಹೇಳೋಣ, ಯಾರು ತುರ್ಯಾರ. ಈಗ ಪೊಲೀಸರು ತಾವು ಹಾಕೊಂಡಿರ್ಬೋದು. ಸುಮ್ಮನೆ ಕಲ್ ತುರ್ಯಾರ ಯಾರಿಗಾರು ಏನಾರಾಗಿದೆ ಆ ಪೊಲೀಸರಿಗೆ? ನಮ್ಮ ಜನಕ್ಕೆ ಎಷ್ಟು ಹೊರತು ಬಿದ್ದಾವೆ ಏನು ನೋಡಿದ್ರೆ ನೀವು ಎಲ್ಲ ಮೀಡಿಯಾದಲ್ಲೇ ಬಂದಿದೆ ಎಲ್ಲ. ಈಗ ADGP ಮತ್ತು SP ಅಲ್ಲಿ ಅಮಾನತ್ ಆಗ್ಬೇಕು. ಸರ್ಕಾರ ಕೂಡಲೇ ಅಮಾನತ್ ಮಾಡಬೇಕು. ಸರ್ಕಾರಕ್ಕೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ನಮಗೆ ಅರೆಸ್ಟ್ ಮಾಡಿದ್ರು ನಡೀತೈತಿ, ಗುಂಡು ಹೊಡೆದ್ರು. ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಕರ್ನಾಟಕ ಸರ್ಕಾರ ಇವತ್ತು ನಮ್ಮ ಪ್ರತಿಭಟನಾಕಾರರ ಮೇಲೆ ಪೊಲೀಸರು ದೌರ್ಜನ್ಯ ಮಾಡಿದ್ದು ಖಂಡನಾರ್ಹ. ಮೊನ್ನೆ ನಡೆದಿರ್ತಕ್ಕಂಥ ಬೆಳಗಾವಿ ಸುವರ್ಣಸೌಧದಲ್ಲಿ ಏನು ಹಲ್ಲೆ ಮಾಡಿದ್ರು ನಮ್ಮ ಪೊಲೀಸರು, ಆದ ಕಾರಣ ಇವತ್ತು ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಪಂಚಮಸಾಲಿ ಸಮಾಜದವರು ಹೋರಾಟವನ್ನು ಮಾಡಿವಿ. ಆ ಹೋರಾಟಕ್ಕೆ ಸರ್ಕಾರ ಇನ್ನಾದರೂ ಎಚ್ಚೆತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ನಮ್ಮ ಶ್ರೀಗಳ ಜೊತೆ ಕರೆದು ಮಾತನಾಡಿ ನಮಗೆ ಮೀಸಲಾತಿಯನ್ನು ಕೊಡಬೇಕಂತ ಅವರಿಗೆ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ತೀನಿ. ಹಾಗೂ ಇವತ್ತು ಈ ಹೋರಾಟವನ್ನು ಪೊಲೀಸರ ಮುಖಾಂತರ ಹತ್ತಿಕ್ಕುವಂಥ ಪ್ರಯತ್ನವನ್ನು ಗದಗದಲ್ಲಿ ಮಾಡ್ತಾ ಇದ್ದಾರೆ. ಅವರಿಗೆ ನಾವೆಲ್ಲ ಪಂಚಮಸಾಲಿಯರು ಟೈರ್ ಸುಡೋದ್ರ ಮುಖಾಂತರ ಅವರ ಮುಖ್ಯಮಂತ್ರಿಗಳ ಪ್ರತಿಕೃತಿ ದಹನ ಕೂಡವನ್ನು ಇಲ್ಲಿ ನಮ್ಮ ಸಮಾಜದ ಮುಖಂಡರೆಲ್ಲರೂ ಸೇರಿ ಮಾಡ್ಯಾರ. ಇಷ್ಟಾದರೂ ಸರ್ಕಾರ ಎಚ್ಚೆತ್ಕೋಬೇಕು. ಪ್ರತಿ ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರದಲ್ಲಿ ಏನು ನಿಮಗೆ ಪ್ರತಿಭಟನೆ ಮಾಡಿ ಬಿಸಿ ತಟ್ಟಿಸ್ತಾ ಇದ್ದೀವಿ. ಇನ್ನು ಮುಂದೆ ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮತ್ತು ನಾವು ರೋಡಿಗೆ ಬರೋದು ಶತಸಿದ್ಧ. ನಾವು ಮೀಸಲಾತಿ ಕೊಡುವವರೆಗೂ ನಾವು ನಿಮ್ಮನ್ನೇನು ಬಿಡೋದಿಲ್ಲ. ನೀವು ನಮಗೆ ಎಷ್ಟು ವಿರೋಧ ಮಾಡ್ಕೊತ ಹೋಗಿ ನಾವು ಸ್ಟ್ರಾಂಗ್ ಹಾಕ್ಕೊಂತ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳೇ. ಇದು ನಿಮಗೆ ಎಚ್ಚರಿಕೆ ಪಂಚಮಸಾಲಿ ಸಮಾಜದ ಹೋಗಿ ಅಂತ. ಈ ಹೋರಾಟ ಏನು ಹತ್ತಿಕ್ಕತ್ತೀರಿ, ನಮ್ಮದು ಮುಂದಿನ ಹೋರಾಟ ಇದಕ್ಕಿಂತ ಭಾಳ ಉಗ್ರ ಇರ್ತೈತಿ. ನಾವು ಇನ್ನು ಮುಂದೆ ಏನು ಮಾಡೋಕ್ಕೂ ಹೆದರೋದಿಲ್ಲ. ನೀವೇನು ಪೊಲೀಸರು ಹಚ್ಚಿ ಹೊಡಿಸಿದ್ರು ಹೆದರೋದಿಲ್ಲ. ಮತ್ತೆ ಯಾರು ಕರ್ಕೊಂಬಂದು ನೀವು ನಮ್ಮನ್ನು ಹೊಡ್ಸಿದ್ರು ಹೆದರಂಗಿಲ್ಲ. ಮೊನ್ನೆ ಬೆಳಗಾವಿದಾಗ 13-14 ಮಂದಿ ಕೈ ಮುರಿದವು, 3-4 ಮಂದಿ ಕಾಲು ಮುರಿದವು, 100 ಮಂದಿ ತಲೆ ಹೊಡೆದವು. ಇಷ್ಟಾದರೂ ಇನ್ನೂ ಒಂದು ಮುಖ್ಯಮಂತ್ರಿಗಳು ಸಮಾಧಾನಕರ ಒಂದು ಸ್ಟೇಟ್ಮೆಂಟ್ ಇಲ್ಲ. ಅವ್ರ ಜೊತೆಗೆ ಸಚಿವ ಸಂಪುಟದ ಸಚಿವರು ಒಬ್ಬರ ನಮ್ಮ ಸಮಾಜಕ್ಕೆ ಹಿಂಗಾಗೈತಿ ಆಗಬಾರ್ದಾಗಿತ್ತು ಅಂತ ಸೌಜನ್ಯಕ್ಕಾದರೂ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ HK ಪಾಟೀಲ್ ಮಾತಾಡಿಲ್ಲ, ಯಾರೂ ಮಾತಾಡಿಲ್ಲ. ಇದು ಒಂದು ವಿಷಾದನೀಯ ಸಂಗತಿ. ಒಂದು ಕಡೆ
ಹಿಂದುಳಿದ ವರ್ಗದವರು ದುವೆ ಮೀಸಲಾತಿ ಕೊಡಬೇಡ್ರಿ ಅವ್ರು ಅಂತ ಹೇಳಕತ್ತಾರೆ. ಅದು ಸಿದ್ದರಾಮಯ್ಯನ ಹಿಂಬಾಲಕರವರು. ಹಿಂದುಳಿದ ವರ್ಗದವರು ನಮಗೆ ಯಾವಾಗಲೂ ವಿರೋಧ ಮಾಡಿಲ್ಲ. ಕೇವಲ ಸಿದ್ದರಾಮಯ್ಯರು ತಮ್ಮ ಹಿಂಬಾಲಕರನ್ನು ಕರೆಸಿಕೊಂಡು ತಾವೇ ಒಂದು ಲೆಟರ್ ಕೊಡಿಸಿಕೊಂಡು ಇದನ್ನು ಮಾಡಕತ್ತಾರೆ. ಇದು ಕರ್ನಾಟಕದ ಜನತೆಗೆ ಗೊತ್ತಾಗೈತಿ.